ಬನ್ನು ಬುಜ್ಜಿ ಇಬ್ರು ಕೂಡ ಒಳ್ಳೆ ಸ್ನೇಹಿತರಾಗಿದ್ರು. ಅವರಿಬ್ರು ಕಷ್ಟಪಟ್ಟು ಸಿಟಿಯಲ್ಲಿ ಕಾಲೇಜ್ ಮುಗಿಸಿ ಆಮೇಲೆ ಅವ್ರ ಊರಿಗೆ ವಾಪಸ್ ಬಂದಿದ್ರು. ಅವ್ರ ಜೊತೆನೆ ಸಿಟಿಯಲ್ಲಿ ಡಿಗ್ರಿ ತಗೊಂಡ ಚಿನ್ನುಕಾಗಿಗೆ ಒಂದು ಒಳ್ಳೆ ಸಾಫ್ಟ್ವೇರ್ ಕಂಪನಿಯಲ್ಲಿ ಒಳ್ಳೆ ಕೆಲ್ಸಾನ ಸಿಕ್ತು. ಅವನು ಹಾಗೇನೆ ಅಲ್ಲಿ ಸೆಟಲ್ ಆದ. ಆದ್ರೆ ಅವನ ಜೊತೆನೆ ಡಿಗ್ರಿ ಮುಗಿಸ್ದ ಬುಜ್ಜಿ ಬನ್ನೋ ಇಬ್ರು ಕೆಲ್ಸಕ್ಕೋಸ್ಕರ ಯಾವುದೇ ಟ್ರೈ ಮಾಡ್ಲೇ ಇಲ್ಲ. ಮನೆಯಲ್ಲಿ ಸುಮ್ನೆ ಕೂತ್ಕೊಂಡು ಟೈಮ್ನ ವೇಸ್ಟ್ ಮಾಡ್ತಾ ಇದ್ರು. ಯಾವಾಗ ನೋಡಿದ್ರು ಊರನ್ನ ಸುತ್ತಾಡ್ಕೊಂಡ್ ಬರೋದೇ ಅವ್ರ ಕೆಲ್ಸ. ಅವರ ತಾಯಿಯಂದಿರಾದ ಟೊನಿಗುಬ್ಬಚ್ಚಿ ಚೋಟಿಗಿಳಿ ಇಬ್ರು ಕೂಡ ಅವ್ರಿಗೆ ಎಷ್ಟೇ ಹೇಳಿದ್ರು ಕೂಡ ಅವ್ರದನ್ನ ಕಿವಿಲ್ ಹಾಕೊಳ್ಳೇ ಇಲ್ಲ. ಹೀಗಿರುವಾಗ ಒಂದಿನ ಬೆಳಗ್ಗೆ ಕೈಯಲ್ಲಿ ಪರ್ಕೆ ಹಿಡ್ಕೊಂಡು ಟುನಿ ತುಂಬಾ ಕೋಪದಿಂದ, ಏನೇ ಬುಜ್ಜಿ, ಇನ್ನು ಎಷ್ಟೊತ್ತು ಅಂತ ನಿದ್ರೆ ಮಾಡ್ತೀಯಾ? ಡಿಗ್ರಿ ಓದ್ಕೊಂಡ್ಬಿಟ್ಟೆ ಅಂತ ಊರಿಡೀ ಡಂಗುರ ಸಾರ್ಸ್ಕೊಂಡು ಬಂದಿದೀಯಾ ಅಷ್ಟೇ. ಆದ್ರೆ ಏನೋ ಕೆಲ್ಸಕ್ಕೆ ಹೋಗದೆ ಮಲ್ಗಿ ನಿದ್ರೆ ಮಾಡೋದೊಂದೇ ನಿನ್ ಕೆಲ್ಸ. ಆ ಚಿನ್ನುಕಾಗಿನ ನೋಡಿ ಕಲ್ತ್ಕೊಳೆ. ಅವನು ಕೂಡ ನಿನ್ ಜೊತೆ ತಾನೆ ಓದಿದ್ದು. ನೋಡು, ಅವನು ಸೂಟು ಬೂಟು ಹಾಕೊಂಡು ಪಟ್ನದಲ್ಲಿ ಎಷ್ಟ್ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾನೆ ಅಂತ. ಆವಾಗ ಬುಜ್ಜಿ ನಿದ್ರೆಯಿಂದ ಎದ್ದು, ಅಪ್ಪ, ಬೆಳಿಗ್ಗೆ ಬೆಳಿಗ್ಗೆ ಏನಮ್ಮ ನಿನ್ ಗೋಳು? ಡಿಗ್ರಿ ಓದಿ ಓದಿ ನನ್ ಮೂಳೆ ಎಲ್ಲ ಬಿಸಿಯಾಗಿದೆ. ಒಂದು 6 ತಿಂಗಳು ಮನೆಯಲ್ಲಿ ನೆಮ್ಮದಿಯಾಗಿ ಇರೋಣ ಅಂತ ನೋಡಿದ್ರೆ ನೀನ್ ಯಾಕಮ್ಮ ನನ್ ಜೀವ ತಿಂತ ಇದ್ದೀಯಾ? ಯಾವಾಗ ನೋಡಿದ್ರು ಆ ಚಿನ್ನನ ನೋಡು ಅಂತ ಅವನಿಗೆ ನನ್ನ ಹೋಲ್ಸಿ ಹಿಂಸೆ ಮಾಡ್ತಿದ್ದೀಯಾ. ನನಗೆ ಗೊತ್ತಮ್ಮ ಕೆಲ್ಸಕ್ಕೆ ಹೋಗಕ್ಕೆ. ಆವಾಗ ಚೋಟು ಅಲ್ಲಿಗೆ ಬಂದು, ಏನ್ ತುನಿ, ಇನ್ನು ನಿನ್ ಮಗಳು ಕೂಡ ಎದ್ದಿಲ್ವಾ? ಮನೆಯಲ್ಲಿ ನನ್ನ ಬನ್ನು ಕೂಡ ಎದ್ದೇ ಇಲ್ಲ. ನಾನು ಆ ಅಂಗಡಿಯಲ್ಲಿ ಕೆಲಸ ಮಾಡ್ಕೊಂಡು ಎಷ್ಟೊಂದು ಕಷ್ಟಪಟ್ಟು ಅವನ್ನ ಬೆಳೆಸ್ದೆ. ಆದ್ರೆ ಇವಾಗ ಡಿಗ್ರಿ ಓದ್ಬಿಟ್ಟು ಚೆನ್ನಾಗಿ ಮಲ್ಗಿ ನಿದ್ರೆ ಮಾಡ್ತಾ ಇದ್ದೇನೆ. ಇವರಿಬ್ರಿಗೂ ಯಾವಾಗ ಬುದ್ಧಿ ಬರುತ್ತೆ ಅಂತ ಗೊತ್ತಿಲ್ಲ. ಆವಾಗ ಬನ್ನೂನು ಅಲ್ಲಿಗೆ ಬಂದ. ಏನಮ್ಮ ಬೆಳಿಗ್ಗೆ ಬೆಳಿಗ್ಗೆ ತುನಿ ಚಿಕ್ಕಮ್ಮನ ಜೊತೆ ಬಂದು ನನ್ ಬಗ್ಗೆ ಪುರಾಣನ ಹೊಡಿತಾ ಇದ್ದೀಯಾ? ನಾನು ಎಲ್ಲಮ್ಮ ಮನೆಯಲ್ಲಿ ಸುಮ್ಮನೆ ಕೂತಿದ್ದೀನಿ. ಪ್ರತಿದಿನ ಗ್ರೌಂಡಿಗೆ ಹೋಗಿ ಕ್ರಿಕೆಟ್ ಆಡ್ಕೊಂತಾನೆ ಬರ್ತಿದ್ದೀನಿ. ನಿನಗೆ ಯಾಕಮ್ಮ ಅಷ್ಟೊಂದು ಚಿಂತೆ? ಚೋಟು ಕೋಪದಿಂದ, ಬಾಯಿ ಮುಚ್ಚೋ ಸೋಂಬೇರಿ. ನೀನು ನನಗೆ ಬಾಯಿ ಕೊಡ್ಲಿಕ್ಕ ನಾನು ಕಷ್ಟಪಟ್ಟು ಓದಿಸಿದ್ದು. ಕೆಲ್ಸ ನಿನ್ನ ಹುಡ್ಕೊಂಡ್ ಬರಲ್ಲ ಕಣೋ. ನೀನೇ ಕೆಲ್ಸ ಹುಡ್ಕೊಂಡು ಹೋಗ್ಬೇಕು. ಇನ್ಮೇಲೆ ನೀನು ನಿನ್ನ ಇಷ್ಟ ಬಂದಂಗೆ ಮಾಡ್ಕೋ. ನಾನು ಏನು ಕೇಳೋದಿಲ್ಲ. ಹಾಗೆ ತಾಯಿಯಂದ್ರು ಎಷ್ಟೇ ಹೇಳಿದ್ರು ಮಕ್ಕಳು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಿಲ್ಲ. ಒಂದಿನ ಸಂಜೆ ಸಮಯ ಬನ್ನು ಬುಜ್ಜಿ ಇಬ್ರು ಕೂಡ ಆ ಊರಿನ ಗಡಿಯಲ್ಲಿರುವ ಕೊಳದ ತೀರದಲ್ಲಿ ಕೂತ್ಕೊಂಡು ನೀರಿನಲ್ಲಿ ಕಾಲ್ ಹಾಕೊಂಡು ಆಟಾಡ್ಕೊಳ್ತಾ ಇದ್ರು. ಆ ಸಮಯದಲ್ಲಿ ಆ ಕಡೆ ಬರ್ತಾ ಇದ್ದ ಮಹಿ ಹದ್ದು ಅವರಿಬ್ರು ಕೊಳದ ತೀರದಲ್ಲಿ ಕೂತ್ಕೊಂಡಿರೋದನ್ನ ನೋಡಿ ಅವ್ರಿಬ್ರ ಹತ್ರ ಮಾತಾಡೋದಕ್ಕೋಸ್ಕರ ಹತ್ತಿರ ಹೋಯ್ತು. ಏನ್ ಮಕ್ಳೇ, ಆರಾಮವಾಗಿ ನದಿಯ ದಡದಲ್ಲಿ ಕೂತ್ಕೊಂಡು ಕತೆ ಮಾತಾಡ್ತಾ ಇದ್ದೀರಾ? ಹೌದು, ನೀವು ಡಿಗ್ರಿ ಓದಿ ವರ್ಷ ಕಳೆದ ಹಾಗಿದೆ. ಇನ್ನು ಯಾವ ಕೆಲಸವನ್ನು ಕೂಡ ಹುಡುಕ್ಲಿಲ್ವಾ? ನಿಮ್ ತಂದೆ ತಾಯಿ ಕಷ್ಟಪಟ್ಟು ನಿಮ್ನ ಓದಿಸಿದ್ದು ಹೀಗೆ ಕೂತ್ಕೊಳ್ಳಕ್ಕ? ಯಾಕೆ ನಿಮಗೆ ಇನ್ನೂ ಜವಾಬ್ದಾರಿ ಬರಲ್ವಾ? ಕೆಲ್ಸಕ್ಕೆ ಹೋಗಲ್ವಾ? ಆವಾಗ ಬುಜ್ಜಿ ಸ್ವಲ್ಪ ಬೇಜಾರಿಂದ, ಅದು ಅಲ್ಲ ಮಗಿ ಆಂಟಿ, ನಾವು ಕೆಲ್ಸಕ್ಕೆ ಹೋಗ್ತೀವಿ. ಕೆಲ್ಸ ನಮ್ನ ಹುಡುಕೊಂಡ್ ಬರುತ್ತೆ. ಕೆಲ್ಸ ನಿಮ್ನ ಹುಡುಕೊಂಡ್ ಬರುತ್ತಾ? ಏನ್ರೆ ಮಾತಾಡ್ತಾ ಇದ್ದೀರಾ? ನೀವು ಡಿಗ್ರಿ ಓದ್ಕೊಂಡು ಆ ಸರ್ಟಿಫಿಕೇಟ್ನ ಸುಮ್ನೆ ನೋಡ್ಲಿಕ್ಕೆ ಅಂದ ಚಂದ ಮಾಡ್ಲಿಕ್ಕೆನಾ ಮನೇಲಿ ಇಟ್ಕೊಂಡಿರೋದು? ಆ ಚಿನ್ನೂನ ನೋಡಿದ್ರ? ನಿಮ್ ತಂದೆ ತಾಯಿ ನಿಮ್ನ ಕಷ್ಟಪಟ್ಟು ಓದಿಸಿದ್ರೆ ನೀವೇನೋ ಆರಾಮವಾಗಿ ಮನೇಲಿ ಕೂತ್ಕೊಂಡಿದ್ದೀರಾ. ಆ ಚಿನ್ನು 50,000 ಸಂಪಾದನೆ ಮಾಡಿ ಅಮ್ಮನಿಗೆ ಸಹಾಯ ಮಾಡ್ತಿದ್ದಾನೆ. ಅವನ್ನ ನೋಡಿ ನಿಮ್ಗೆ ನಾಚಿಕೆ ಆಗಲ್ವಾ? ಮಹಿ ಹದ್ದು ಕೇಳಿದ ಪ್ರಶ್ನೆಗೆ ಮಕ್ಕಳಿಗೆ ಏನ್ ಹೇಳೋದಂತ ಅರ್ಥ ಆಗ್ಲಿಲ್ಲ. ಅವರಿಬ್ರು ತಲೆಬಕ್ಕಿ ಕೂತ್ಕೊಂಡಿದ್ರು. ಹೀಗಿರುವಾಗ ಆ ಕಡೆ ಲೂಸಿ ಹಾಗೂ ಕುಹು ಇಬ್ರು ಬಂದ್ರು. ಅವರು ಕೂಡ ಮಹಿ ಹದ್ದಿನ ತರಾನೇ ಅವ್ರ ಹತ್ರ ಮಾತಾಡಿದ್ರು. ಹೌದು ಮಗಿಯವ್ರೆ, ನೀವ್ ಹೇಳದೇನೋ ನಿಜಾನೇ. ಆ ಚೋಟು ತುನಿ ಹಗಲಿಡೀ ಕಷ್ಟಪಟ್ಟು ಇವರಿಬ್ರನ್ನ ಓದಿಸಿದ್ರೆ ಇವರು ಮಾತ್ರ ಆರಾಮವಾಗಿ ಅಲ್ಲಲ್ಲಿ ಸುತ್ತಾಡ್ಕೊಂಡು ಕಾಲಕ್ರಮೇಣ ಮಾಡ್ತಾ ಇದ್ದಾರೆ. ನೀವು ಹೇಳಿದ ಹಾಗೆ ಇವರಿಗೆ ನಾಚಿಕೆ ಇಲ್ಲ. ಹೌದೌದು, ನೀವು ಹೇಳೋದು ಕೂಡ ನಿಜಾನೇ. ಇವರ ತಾಯಿ ಅಂದಿದೆ ಇವರಿಗೆ ತುಂಬಾನೇ ಸಸರ ಕೊಟ್ಟಿ ಇವ್ರನ್ನ ಹೀಗೆ ಬೆಳೆಸಿದ್ದಾರೆ. ಅದಕ್ಕೆ ಇವರು ಸೋಂಬೇರಿಗಳಾಗಿರೋದು. ಇವ್ರನ್ನ ಹೇಳಿ ಏನು ಪ್ರಯೋಜನ ಇಲ್ಲ. ಹಾಗೆ ಅವ್ರ 3 ಜನನು ಬನ್ನು ಹಾಗೂ ಬುಜ್ಜಿನ ತುಂಬಾನೇ ಅವಮಾನ ಮಾಡಿ ಅಲ್ಲಿಂದ ಹೋಗ್ಬಿಟ್ರು. ಅವ್ರು ಹೇಳಿದ ಒಂದೊಂದು ಮಾತುಗಳು ಕೂಡ ಮಕ್ಳು ಮನ್ಸಿಗೆ ತುಂಬಾನೇ ನೋವಾಯ್ತು. ಹೀಗಿರುವಾಗ ಒಂದಿನ ಊರಿನ ಮಧ್ಯದಲ್ಲಿರುವ ಲೂಸಿ ಪಾರಿವಾಳದ ಟೀ ಸ್ಟಾಲ್ ಅಲ್ಲಿ ಟುನಿ ಹಾಗೂ ಚೋಟು ಟೀ ಕುಡಿಯಕ್ಕೆ ಬಂದಾಗ ಅಲ್ಲೇ ಇದ್ದ ಮಹಿ ಹದ್ದು, ಚಿಚುಕಾಗೆ, ಲೂಸಿ ಪಾರಿವಾಳ ಎಲ್ರೂ ಚೋಟು ಹಾಗೂ ಟುನಿನ ಟಾರ್ಗೆಟ್ ಮಾಡಿದ್ರು. ಏನ್ ತುನಿ, ನಿನ್ನ ಮಗಳು ಆ ನದಿಯ ದಡದಲ್ಲಿ ಬನ್ನು ಜೊತೆ ಕೂತ್ಕೊಂಡು ಹರಟೆ ಹೊಡ್ಕೊಂಡೆ ಕೂತಿರ್ತಾಳೆ.
ಅವಳನ್ನ ಡಿಗ್ರಿ ಓದಿಸಿ ಏನು ಪ್ರಯೋಜನ ಇಲ್ಲ. ಡಿಗ್ರಿ ಓದಿಸಿದ ಹಣಕ್ಕೆ ಅವಳಿಗೆ ಮದುವೆ ಮಾಡಿ ಕೊಟ್ಟಿದ್ರೆ ಇಷ್ಟೊತ್ತಿಗೆ ನಿನ್ಗೆ ಮೊಮ್ಮಗನೋ ಮೊಮ್ಮಗಳು ಹುಟ್ಟುತ್ತಾ ಇದ್ಲು. ಹೌದು ಚೋಟು, ನಿನ್ನ ಮಗ ಕೂಡ ಅಷ್ಟೇ ಅಲ್ವಾ, ಯಾವಾಗ ನೋಡಿದ್ರು ಬುಜ್ಜಿ ಜೊತೆ ಕೂತ್ಕೊಂಡು ಹರಟೆ ಹೊಡ್ಕೊಂಡೇ ಇರ್ತಾನೆ. ಅವನಿಗೂ ಕೂಡ ಸ್ವಲ್ಪ ಕೂಡ ಜವಾಬ್ದಾರಿ ಅನ್ನೋದೇ ಇಲ್ವೇ ಇಲ್ಲ. ನೀವಿಬ್ರು ಎಷ್ಟೊಂದು ಕಷ್ಟಪಟ್ಟು ನಿಮ್ಮ ಮಕ್ಕಳನ್ನ ಓದಿಸಿದೀರಾ. ಇವರಿಬ್ರು ಹೀಗೆ ಇದ್ರೆ ಊರಲ್ಲಿ ನಿಮ್ಮ ಮರ್ಯಾದೆಯೆಲ್ಲ ಹೋಗುತ್ತೆ. ಇವ್ರ ಬಗ್ಗೆ ಗೊತ್ತಿರೋರು ಇವರಿಗೆ ಯಾರು ಕೂಡ ಹುಡುಗ ಹುಡುಗಿನೇ ಕೊಡೋದಿಲ್ಲ. ನೀವು ನಿಮ್ಮ ಮಕ್ಕಳನ್ನ ಅನವಶ್ಯಕವಾಗಿ ತಲೆ ಮೇಲೆ ಕೂರಿಸ್ಕೊಂಡಿದ್ದೀರಾ. ಅವ್ರನ್ನ ಬೆಳೆಸೋದೇ ಬರೀ ದಂಡಕ್ಕೆ. ಹಾಗೆ ಅವರೆಲ್ಲರೂ ಕೂಡ ಟುನಿ ಹಾಗೂ ಚೋಟು ಬಗ್ಗೆನೋ ಬನ್ನು ಹಾಗೂ ಬುಜ್ಜಿ ಬಗ್ಗೆನೋ ತುಂಬಾನೇ ಕೆಟ್ಟದಾಗಿ ಮಾತಾಡಿದ್ರು. ಪಾಪ ಟುನಿ ಹಾಗೂ ಚೋಟುಗೂ ಮನ್ಸಿಗೆ ತುಂಬಾನೇ ನೋವಾಗಿ ಕಣ್ಣಲ್ಲಿ ಕಣ್ಣೀರ್ ಕೂಡ ಬಂತು. ಅದ್ರ ಜೊತೆ ಅವ್ರಿಗೆ ಕೋಪನೂ ಬಂತು. ಯಾರಿಗೂ ಯಾವುದೇ ಉತ್ತರನೂ ಕೊಡದೆ ಅವರಿಬ್ರು ಅಲ್ಲಿಂದ ಕೋಪದಿಂದ ಅವರ ಮನೆಗೆ ಹೊರಟ್ರು. ಹೀಗಿರುವಾಗ ಇನ್ನೊಂದ್ ಕಡೆ ಬುಜ್ಜಿ ಹಾಗೂ ಬನ್ನು ಇಬ್ರು ಕೂಡ ಅವ್ರ ಮನೆಯ ವರಾಂಡದಲ್ಲಿ ಕೂತ್ಕೊಂಡು ಏನೋ ಊರಿನ ಕಥೆಯೆಲ್ಲ ಮಾತಾಡ್ತಾ ಇದ್ದಾಗ ಅಲ್ಲಿಗೆ ಬಂದ ಚೋಟು ಹಾಗೂ ಟೋನಿ ಇಬ್ರು ಅವರು ಸುಮ್ನೆ ಏನೇನೋ ಮಾತಾಡ್ತಿರೋದನ್ನ ನೋಡಿದಾಗ ಅವ್ರಿಗೆ ಅವ್ರ ಮೇಲೆ ಇನ್ನು ಕೋಪ ಹೆಚ್ಚಾಯ್ತು. ಏನ್ರಿ, ಯಾಕೆ ಹಾಗೆ ನಗ್ತಾ ಇದ್ದೀರಾ? ನಿಮ್ಗೆ ಮಾನ ಮರ್ಯಾದೆನೇ ಇಲ್ವಾ? ನೀವಿಲ್ಲಿ ಕೂತ್ಕೊಂಡು ನಗ್ತಾ ಇದ್ರೆ ಊರಿನ ಮಧ್ಯದಲ್ಲಿ ಎಲ್ಲರೂ ನಮ್ನ ತುಂಬಾ ಅವಮಾನ ಮಾಡಿ ಮಾತಾಡ್ತಿದ್ದಾರೆ. ನಾವು ತಲೆ ತಗ್ಗಿಸ್ಕೊಂಡೇ ಬದುಕ್ಬೇಕಾಗುತ್ತೆ. ಆವಾಗ ಚೋಟು ಬನ್ನನ ನೋಡಿ, ಬನ್ನು, ಊರೊಳಗೆ ಎಲ್ಲರೂ ನಿಮ್ ಬಗ್ಗೆ ಕೇವಲವಾಗಿ ಮಾತಾಡೋದನ್ನ ನೋಡಿದ್ರೆ ನಮಗೇನೆ ನಾಚಿಕೆ ಆಗ್ತಾ ಇದೆ. ಆದ್ರೆ ನಿಮಗೆ ಆ ನಾಚಿಕೆ ಸ್ವಲ್ಪ ಕೂಡ ಇಲ್ವಾ? ನಿಮ್ನ ಕಷ್ಟಪಟ್ಟು ಓದಿಸಿದ್ದು ನೀವೀಗೆ ಅಂಗಳದ ಮೇಲೆ ಕೂತ್ಕೊಂಡು ನೆಗಾಡ್ಲಿಕ್ಕಲ್ಲ, ಕೆಲ್ಸಕ್ಕೆ ಹೋಗ್ಬೇಕು ಎನ್ನುವ ಉದ್ದೇಶ ಇದೆಯಾ ಇಲ್ವಾ? ಬನ್ನು ಅದನ್ ಕೇಳಿ ಹೆದ್ರೇ ಬಿಟ್ಟ. ಏನ್ ಚಿಕ್ಕಮ್ಮ, ನಾವಂತದ್ದು ಏನ್ ತಪ್ಪಾಡ್ದು? ಊರಲ್ಲಿ ಯಾರೋ ಏನೋ ಮಾತಾಡಿದ್ರು ಅಂತ ನೀವ್ ಯಾಕೆ ಹೀಗೆ ನಮ್ನ ಕೋಪದಿಂದ ಬೈತಿದ್ದೀರಾ? ತಪ್ಪೇನಿಲ್ವಾ? ಯಾವ ಕೆಲ್ಸಕ್ಕೆ ಹೋಗದೆ ಯಾವಾಗ ನೋಡಿದ್ರು ತಿನ್ಕೊಂಡು ಹೀಗೆ ಕೂತು ಮಾತಾಡೋದು ತಪ್ಪಿಲ್ವಾ? ಆ ಚಿನ್ನುಕಾಗಿಯ ತಾಯಿ ಎಲ್ಲರ ಮುಂದೆ ನಮ್ನ ಅವಮಾನ ಮಾಡುವಾಗ ನಾವು ತಲೆ ತಗ್ಗಿಸಿ ನಿಂತಾಗ ನಮಗೆ ಎಷ್ಟು ನಾಚಿಕೆ ಆಯ್ತು ಗೊತ್ತಾ? ನಮ್ಮ ಮುಖಕ್ಕೆ ನೇರವಾಗಿ ಹೇಳ್ತಾ ಇದ್ದಾರೆ, ನಮ್ ಮರ್ಯಾದೆ ತೆಗಿಯಕ್ಕೆ ಹುಟ್ಟಿದೀರಾ. ಆವಾಗ ಬುಜ್ಜಿ ಅಳುತ್ತಾ, ಅಮ್ಮ, ಅವ್ರು ಏನೋ ನಿಮ್ನ ಬೈತಿದ್ದಾರೆ ಅಂತ ನೀವ್ ಯಾಕಮ್ಮ ನಮ್ನ ಹಿಂಗೆ ಬೈತಿದ್ದೀರಾ? ಖಂಡಿತವಾಗಿ ನಾವಿಬ್ರು ಸೇರ್ಕೊಂಡು ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗ್ತೀವಿ. ಚೋಟು ತುಂಬಾ ಕೋಪದಿಂದ, ಇನ್ನು ನಿಮಗೆ ಈ ಮನೆಯಲ್ಲಿ ಜಾಗನೇ ಇಲ್ಲ. ನೀವಿಬ್ರು ಮನೆ ಬಿಟ್ಟು ಹೋಗಿ ಎಲ್ಲಾದ್ರೂ ಜೀವನ ಮಾಡಿ. ಈ ಮನೆಗಂತೂ ನೀವು ಬರ್ಲೇಬೇಡಿ. ನೀವು ಸ್ವತಃ ಸಂಪಾದನೆ ಮಾಡಿ ದುಡಿದು ಯಾವಾಗ ಹಣವನ್ನು ತರ್ತೀರೋ ಆವಾಗ ಈ ಮನೆಗೆ ಬನ್ನಿ ಸಾಕು. ಅದುವರೆಗೂ ನಮ್ ಕಣ್ ಮುಂದೆ ಬರ್ಲೇಬೇಡಿ. ಎಲ್ಲಾದ್ರೂ ಹೋಗಿ ಜೀವನ ಮಾಡಿ. ಗೆಟ್ ಔಟ್. ಹೌದು, ಇವಾಗನೇ ಈ ಮನೆ ಬಿಟ್ಟು ಹೊರಟೋಗಿ. ನೀವು ಬದಲಾಗುವ ತನಕ ಈ ಮನೆ ಬಾಗ್ಲು ಮೆಟ್ಟಬಾರ್ದು. ತಾಯಿಯಂದಿರು ಹೇಳಿದ ಮಾತನ್ನ ಕೇಳಿ ಮಕ್ಕಳಿಗೆ ಮನ್ಸಿಗೆ ತುಂಬಾ ನೋವಾಯ್ತು. ಅವ್ರು ಎಷ್ಟೇ ಬೇಡ್ಕೊಂಡ್ರು ಕೂಡ ತಾಯಿಯಂದ್ರು ಒಪ್ಕೊಳ್ಳೇ ಇಲ್ಲ. ಬೇರೆ ದಾರಿ ಇಲ್ದೆ ಅವಮಾನ ತಡ್ಕೊಳಕ್ಕಾಗದೆ ಬೇಜಾರಿಂದ ಮಕ್ಳಿಬ್ರು ಮನೆಯಿಂದ ಹೊರಗಡೆ ಹೊರಟ್ರು. ಅವರು ಅವ್ರ ಊರನ್ನ ದಾಟಿ ಬೇರೆ ಊರಿಗೆ ಹೋಗುವ ದಾರಿಯಲ್ಲಿ ಒಂದು ಅಮಾನುಷ್ಯವಾದ ಜಾಗದಲ್ಲಿ ಬುಜ್ಜಿ ಜೋರಾಗಿ ಅಳೋಕೆ ಶುರು ಮಾಡಿದ್ಲು. ಏನೋ ಬನ್ನು, ನಮ್ನ ಹೆತ್ತ ತಾಯಿಯಂದಿರೆ ನಮ್ನ ಬೈದು ಮನೆ ಬಿಟ್ಟು ಹೊರಗಡೆ ಹೋಗಿ ಅಂತ ನಮ್ನ ರಸ್ತೆಗೆ ಎಸ್ದು ಬಿಟ್ರು. ಏನೋ ನಮ್ಮ ಪರಿಸ್ಥಿತಿ. ಊರಿನವರು ನಮ್ನ ನೋಡಿ ನೆಗಾಡಿದ್ರು. ನಮ್ಮ ಅಮ್ಮಂದಿರು ಕೂಡ ನಮ್ನ ಮನೆ ಬಿಟ್ಟು ಹೊರಗೆ ಕಳಿಸ್ಬಿಟ್ರು. ಇವಾಗ ನಾವು ಎಲ್ಲಿಗೆ ಹೋಗೋದು? ನಂಗೆ ತುಂಬಾನೇ ಭಯ ಆಗ್ತಾ ಇದೆ. ಆವಾಗ ಬನ್ನು ಕೂಡ ಬೇಜಾರಿಂದ, ಬುಜ್ಜಿ, ಅಳ್ಬೇಡ ಬುಜ್ಜಿ, ನಾವು ಕೆಲ್ಸಕ್ಕೆ ಹೋಗೋದಿಲ್ಲ. ಯಾವ ಕೆಲ್ಸಕ್ಕೂ ನಾವು ಲಾಯಕ್ಕಿಲ್ಲ ಅಂತ ತಾನೆ ನಮ್ನ ಮನೆಯಿಂದ ಈಚೆ ಹಾಕಿದ್ರು. ನಾವು ಚೆನ್ನಾಗಿ ಓದಿ ಪ್ರೈವೇಟ್ ಕೆಲ್ಸ ಅಲ್ಲ, ಗೌರ್ಮೆಂಟ್ ಕೆಲ್ಸಕ್ಕೋಸ್ಕರ ತುಂಬಾ ಕಷ್ಟಪಟ್ಟು ಓದ್ಬೇಕು. ಎಲ್ಲರ ಮುಂದೆ ನಾವು ಒಂದು ಕೆಲಸವನ್ನು ಮಾಡಿದೀವಿ ಅಂತ ಸಾಧನೆ ಮಾಡ್ಬೇಕು. ಆ ಚಿನ್ನುವಿಗಿಂತ ನಾವು ಒಳ್ಳೆ ಕೆಲ್ಸಕ್ಕೇನೆ ಹೋಗ್ಬೇಕು ಬುಜ್ಜಿ. ಬುಜ್ಜಿ ಕಣ್ಣೀರನ್ನ ಒರೆಸ್ಕೊಂಡು, ನೀನು ಹೇಳಿದ ಕೂಡ ನಿಜನೇ ಬನ್ನು. ನಾವು ಕೂಡ ಸಾಧನೆ ಮಾಡಿ ತೋರಿಸ್ಬೇಕು. ಅವರ ಮುಂದೆ ತಲೆ ಎತ್ಕೊಂಡು ನಿಲ್ಬೇಕು. ಆದ್ರೆ ಗೌರ್ಮೆಂಟ್ ಕೆಲ್ಸಕ್ಕೋಸ್ಕರ ನಾವು ಓದ್ಬೇಕು. ಆದ್ರೆ ಅದಕ್ಕೋಸ್ಕರ ನಮ್ಗೆ ಹಣ ಬೇಕು, ಜಾಗ ಬೇಕು. ಮನೆ ಇಲ್ದೆ ನಾವು ಎಲ್ಲಿ ಉಳ್ಕೊಳ್ಳೋದು? ಇಲ್ಲಿ ನೋಡಿ ಬುಜ್ಜಿ, ಯಾರ ಜೊತೆನೂ ಕೇಳ್ಬೇಕಾದ ಅವಶ್ಯಕತೆ ನಮಗೆ ಇಲ್ಲ. ನನಗೆ ಒಂದು ದಾರಿ ಗೊತ್ತು, ನೀನ್ ನನ್ ಜೊತೆ ಬಾ. ಹಾಗೆ ಬನ್ನು ಬುಜ್ಜಿ ಕೈ ಹಿಡ್ಕೊಂಡು ಅಡವಿಯಲ್ಲಿ ಇನ್ನೂ ಸ್ವಲ್ಪ ದೂರ ಹೋದಾಗ ಆ ಜಾಗದಲ್ಲಿ ಒಂದು ದೊಡ್ಡ ಮರ ಇತ್ತು. ಅದು ಎಷ್ಟು ದೊಡ್ಡ ಮರ ಅಂದ್ರೆ ಒಂದು ದೊಡ್ಡ ಬಂಗ್ಲೆ ಮನೆ ಇರೋ ಸೈಜಲ್ಲಿತ್ತು ಆ ಮರ. ಆದ್ರೆ ಆ ಮರದ ಮೇಲಿನ ಭಾಗನ ಯಾರೋ ಕಡ್ದಿದ್ರು. ಇವಾಗ ಮರದ ಬುಡ ಮಾತ್ರ ಕೆಳಗಡೆ ಇತ್ತು. ಅದು ತುಂಬಾ ವಿಶಾಲವಾಗಿ ತುಂಬಾ ದೊಡ್ಡದಾಗಿತ್ತು.
ಆ ಮರದ ಸುತ್ತಮುತ್ತ ನೀರಿರೋದ್ರಿಂದ ಆ ಮರದ ಹತ್ರ ಯಾರಿಂದಾನೂ ಅಷ್ಟು ಈಸಿಯಾಗಿ ಬರಕ್ಕಾಗಲ್ಲ. ಆವಾಗ ಬನ್ನು ಆ ಮರನ ನೋಡಿ, ಬುಜ್ಜಿ ಅಲ್ಲಿ ನೋಡು ಬುಜ್ಜಿ, ಆ ಮರದ ಮೇಲೆ ಆ ಮರದ ಭಾಗ ನೋಡ್ಲಿಕ್ಕೆ ಎಷ್ಟೊಂದು ವಿಶಾಲವಾಗಿದೆ ಅಂತ. ಹೌದು ಕಣ ಬನ್ನು, ಅದು ತುಂಬಾ ವಿಶಾಲವಾಗಿದೆ. ಅದು ನೀರಿನ ಮಧ್ಯದಲ್ಲಿದೆ. ಅದೇ ತಾನೇ ನಮಗೂ ಬೇಕಾಗಿರೋದು. ಊರಿನಲ್ಲಿ ಯಾರು ಕೂಡ ನಮ್ನ ಡಿಸ್ಟರ್ಬ್ ಮಾಡದ ಹಾಗೆ ವಿಶಾಲವಾಗಿ ನಮಗೆ ಓದ್ಕೊಳ್ಳಕ್ಕೆ ಒಂದು ಸರಿಯಾದ ಜಾಗ ಇದು. ನಾವು ಕಾಡಿಗೆ ಹೋಗಿ ಕಂಬಗಳನ್ನು ಹಾಗೇನೆ ಹುಲ್ಲನ್ನೆಲ್ಲ ತಂದು ಒಂದು ವಿಶಾಲವಾದ ಮನೆಯನ್ನು ಆ ಕೊಂಬೆ ಮೇಲೆ ಕಟ್ಕೊಳ್ಳೋಣ. ಅದೇ ನಮ್ಮ ಆಶ್ರಯ. ನಾವು ಅಲ್ಲೇ ಇದ್ದು ಚೆನ್ನಾಗಿ ಓದೋಣ. ಆವಾಗ ಬುಜ್ಜಿ ಸಂತೋಷದಿಂದ, ವಾವ್ ಬನ್ನು, ನಿನ್ನ ಐಡಿಯಾ ಸೂಪರ್ ಆಗಿದೆ. ನದಿಯ ಮಧ್ಯದಲ್ಲಿ ನಾವು ಓದಿದ್ರೆ ಖಂಡಿತವಾಗಿ ಯಾರು ನಮ್ನ ಡಿಸ್ಟರ್ಬ್ ಮಾಡಕ್ಕಾಗಲ್ಲ. ಇವಾಗ್ಲೇ ಕೆಲಸ ಆರಂಭಿಸೋಣ. ಹಾಗೆ ಅನ್ಕೊಂಡು ಬನ್ನು ಬುಜ್ಜಿ ಇಬ್ರು ಕೂಡ ಅಡವಿಗೆ ಹೋಗಿ ಅಲ್ಲಿ ಅವರಿಗೆ ಸಿಗುವ ಮರದ ಸೌದೆಗಳನ್ನ ಹಾಗೇನೆ ಹಲಗೆಗಳು, ಬಳ್ಳಿಗಳು, ಆಮೇಲೆ ಹುಲ್ಲು ಎಲ್ಲಾನು ತಗೊಂಡ್ ಬಂದು ಆ ಮರದ ಬುಡದ ಮೇಲೆ ಹಗಲು ರಾತ್ರಿ ಕಷ್ಟಪಟ್ಟು ಒಂದು ಅಂದವಾದ ಮನೆನ ಕಟ್ಕೊಂಡ್ರು. ಮನೆಯಿಂದ ಈ ಕಡೆ ನೆಲಕ್ಕೆ ಬರಕ್ಕೆ ಅವರೊಂದು ಮರದ ಸೇತುವೆ ಕೂಡ ಕಟ್ಟಿದ್ರು. ಇವಾಗ ಆ ಮನೆ ನಿಜವಾಗ್ಲೂ ನೋಡಕ್ಕೆ ತುಂಬಾನು ಅಂದವಾಗಿತ್ತು. ಹಾಗೆ ಅವರಿಬ್ರು ಆ ಮನೆಯಲ್ಲೇ ವಾಸ ಮಾಡ್ಕೊಂಡು ಅಡವಿಲಿ ಸಿಗುವ ಹಣ್ಣುಗಳನ್ನ ತಗೊಂಡ್ ಬಂದು ತಿಂದ್ಕೊಂಡು ಅವರು ಮನೆಯಿಂದ ಬರುವಾಗ ತಗೊಂಡ್ ಬಂದಿದ್ದ ಬುಕ್ಸ್ ಗಳನ್ನ ಓದ್ತಾ ಇದ್ರು. ಗವರ್ಮೆಂಟ್ ಎಕ್ಸಾಮ್ಗೋಸ್ಕರ ಅವರಿಬ್ರು ಪ್ರಿಪೇರ್ ಆಗ್ತಾ ಇದ್ರು. ಅವ್ರ ಮನ್ಸಲ್ಲಿ ಇದ್ದಿದ್ದು ಒಂದೇ ಒಂದು, ಯಾರು ಮನೆ ಬಿಟ್ಟು ಅವರನ್ನ ಕಳ್ಸಿದ್ರು ಅವ್ರ ಮುಂದ್ಗಡೆ ಗೆಲ್ಬೇಕು ಅನ್ನೋದು. ಕೆಲವು ದಿನಗಳಾಯ್ತು. ಇಬ್ರು ಕಷ್ಟಪಟ್ಟು ಗವರ್ಮೆಂಟ್ ಎಕ್ಸಾಮ್ ನ ಬರ್ದು ರಿಸಲ್ಟ್ಗೋಸ್ಕರ ಕಾಯ್ತಾ ಇದ್ರು. ಕೆಲವು ದಿನಗಳ ನಂತರ ಇನ್ನೊಂದ್ ಕಡೆ ಊರಲ್ಲಿ ಪುನಃ ಊರಿನ ಮಧ್ಯದಲ್ಲಿ ಲೂಸಿ ಪಾರಿವಾಳದ ಟೀ ಸ್ಟಾಲ್ ಹತ್ರ ಟೊನಿ, ಚೋಟು, ಚಿಚು, ಲೂಸಿ, ಮಹಿ ಎಲ್ರೂ ಕೂತ್ಕೊಂಡಿದ್ರು. ಆವಾಗ ಮಹಿ ಹದ್ದು ಆ ದಿನ ಬಂದಿದ್ದ ನ್ಯೂಸ್ ಪೇಪರ್ ಅನ್ನ ಓದ್ತಾ ಇತ್ತು. ಅದ್ರಲ್ಲಿ ಬಂದಿದ್ದ ನ್ಯೂಸ್ ಅನ್ನ ನೋಡಿ ಮಹಿ ಹದ್ದ ಶಾಕ್ ಆಗಿ ಜೋರಾಗಿ ಕಿಚ್ಚಾಡಕ್ಕೆ ಶುರು ಮಾಡಿತು. ಅರೆರೇ, ಏನಿದು ಈ ವಾರ್ತಾ ಪತ್ರಿಕೆಯಲ್ಲಿರುವ ಫೋಟೋ? ತುನಿ, ಬುಜ್ಜಿ, ನಿಮ್ಮ ಮಕ್ಕಳ ಫೋಟೋ ತಾನೇ? ಬನ್ನಿ ಬನ್ನಿ, ಇಲ್ಲಿ ನೋಡಿ ಈ ಫೋಟೋದಲ್ಲಿ ಯಾರಿದ್ದಾರೆ ಅಂತ. ಆವಾಗ ಟೊನಿ ತುಂಬಾ ಆಶ್ಚರ್ಯದಿಂದ, ಏನ್ ಮಗಿ ಅವ್ರೆ, ನಮ್ಮ ಮಕ್ಕಳ ಫೋಟೋ ನ್ಯೂಸ್ ಪೇಪರ್ ಅಲ್ಲಿ ಬಂದಿದ್ಯಾ? ಅವ್ರು ಏನ್ ತಪ್ಪು ಮಾಡಿದ್ರು? ಎಲ್ಲಿದ್ದಾರೆ ಅವರು? ಚೋಟು ಹೆದರ್ಕೊಂಡು, ಅಯ್ಯೋ ಹೌದು, ಏನಾಯ್ತು ನಮ್ಮ ಮಕ್ಕಳಿಗೆ? ದಯವಿಟ್ಟು ಓದಿ ಹೇಳಿ. ಮಹಿ ಹದ್ದು ನ್ಯೂಸ್ ಓದಕ್ಕೆ ಶುರು ಮಾಡಿತು. ಅಯ್ಯೋ ಹುಚ್ಚ್ರೆ, ನಿಮ್ಮ ಮಕ್ಕಳು ಯಾವ ತಪ್ಪು ಮಾಡಿ ಪೇಪರ್ ಅಲ್ಲಿ ಅವ್ರ ಫೋಟೋ ಬರ್ಲಿಲ್ಲ. ಗ್ರಾಮದ ಪಕ್ಷಿಗಳಾದ ಬುಜ್ಜಿ, ಬನ್ನು ಅವರಿಬ್ಬರು ಸರ್ಕಾರಿ ಎಕ್ಸಾಮ್ ಅನ್ನು ಬರೆದು ಸರ್ಕಾರಿ ಕೆಲಸಕ್ಕೆ ಕ್ವಾಲಿಫೈಡ್ ಆಗಿದ್ದಾರೆ ಅಂತ ಈ ಪತ್ರಿಕೆಯಲ್ಲಿ ಬರೆದಿದ್ದಾರೆ. ಲೂಸಿ ಶಾಕ್ ಆದ್ಲು. ಏನು? ಆ ಬನ್ನು ಬುಜ್ಜಿಗೆ ಗೌರ್ಮೆಂಟ್ ಕೆಲಸ ಸಿಕ್ಕಿದ್ಯಾ? ಅದು ಕೂಡ ನ್ಯಾಷನಲ್ ಲೆವೆಲ್ ಅಲ್ಲಿ ಫಸ್ಟ್ ರ್ಯಾಂಕ್ ತೆಗೆದು ಕೆಲಸ ಸಿಕ್ತಿದ್ಯಾ? ಆವಾಗ ಚಿಚು ಕೂಡ, ಅಯ್ಯಯ್ಯೋ, ನನ್ ಚಿನ್ನು ಪ್ರೈವೇಟ್ ಕೆಲ್ಸನ ಮಾಡ್ತಾ ಇದ್ದಾನೆ. ಅವನ್ಕಿಂತ 100 ಪಟ್ಟು ಇವರಿಗೆ ಗೌರ್ಮೆಂಟ್ ಕೆಲ್ಸದಲ್ಲಿ ಸಂಬಳ ಬರುತ್ತೆ. ಚೋಟು, ತುನಿ, ನಿಮ್ಮ ದೆಸೆನೆ ಬದಲಾಗಿದೆ. ತುನಿ ತುಂಬಾ ಸಂತೋಷದಿಂದ, ಅಯ್ಯೋ ದೇವ್ರೆ, ನನ್ ಮಗಳು ಎಲ್ಲಿದ್ದಾಳೋ? ಅವಳನ್ನ ತುಂಬಾ ಅವಮಾನ ಮಾಡಿ ಮನೆಯಿಂದ ಹೊರಗೆ ಕಳಿಸ್ಬಿಟ್ಟೆ. ಅವಳು ನಮ್ಮ ಮರ್ಯಾದೆ ಉಳಿಸಿದಾಳೆ. ಚೋಟು, ನೋಡ್ದ, ನಮ್ಮ ಮಕ್ಕಳಿಗೆ ಗೌರ್ಮೆಂಟ್ ಕೆಲ್ಸ ಸಿಕ್ಕಿದೆ. ಚೋಟು ಹಾಗೂ ಟೊನಿ ಇಬ್ರು ಅಳುತ್ತಾ, ಹೌದು ತುನಿ, ನನ್ ಮಗ ನನ್ ಮರ್ಯಾದಿನ ಉಳಿಸ್ಬಿಟ್ಟ. ನಾವು ಅವ್ರನ್ನ ಎಷ್ಟೊಂದು ಅವಮಾನ ಪಡಿಸ್ದೋ. ಪಾಪ, ಅವರಿಬ್ರು ಎಲ್ಲಿದ್ದಾರೋ? ಎಷ್ಟು ದಿನದಿಂದ ಅವ್ರು ಊಟ ಮಾಡಿಲ್ವಾ? ಹೋಗಿ ಅವ್ರನ್ನ ಹುಡ್ಕೊಂಡ್ ಕರ್ಕೊಂಡ್ ಬರ್ಬೇಕು. ಹಾಗೆ ಚೋಟು ಹಾಗೂ ಟೊನಿ ಇಬ್ರು ಮಕ್ಕಳನ್ನ ಹುಡ್ಕೊಂಡು ಅಡವಿ ದಾರಿಯಲ್ಲಿ ಹೋದ್ರು. ಅವ್ರ ಹಿಂದ್ಗಡೆನೆ ಮಹಿ ಹದ್ದು, ಚಿಚುಕಾಗೆ, ಲೂಸಿನೂ ಹೋದ್ರು. ಅಡವಿಯಲ್ಲಿ ಸುಮಾರು ದೂರ ಹೋಗ್ತಾ ಇದ್ದಾಗ ಅಲ್ಲಿ ಒಂದು ಕೊಳದ ಮಧ್ಯದಲ್ಲಿ ಒಂದು ದೊಡ್ಡ ಮರ ಇತ್ತು. ಆ ಮರದ ಕೆಳಗಡೆ ಒಂದ್ ಮನೇನೂ ಇತ್ತು. ಆಶ್ಚರ್ಯ ಏನು ಅಂದ್ರೆ ಆ ಮನೆ ಹೊರಗಡೆ ಕೂತ್ಕೊಂಡಿದ್ದು ಬುಜ್ಜಿ ಹಾಗೂ ಬನ್ನು ಇಬ್ರು ಮಾತ್ರ. ಅವರಿಬ್ರನ್ನಲ್ಲಿ ನೋಡಿ ಆಶ್ಚರ್ಯಪಟ್ರು. ಆವಾಗ ಟುನಿ, ಚೋಟಿ ಇಬ್ರು ಅವ್ರ ಹತ್ರ ಹೋಗಿ ಜೋರಾಗಿ, ಬುಜ್ಜಿ, ನನ್ನಮ್ಮ. ಬನ್ನು, ನನ್ ಮಗನೇ, ನನ್ನ ಕ್ಷಮಿಸೋ. ಬುಜ್ಜಿ, ಬನ್ನು ಇಬ್ರು ಅವರ ತಾಯಿಯಂದಿರನ್ನ ನೋಡಿ ಸಂತೋಷದಿಂದ ಈ ಕಡೆ ತೀರಕ್ಕೆ ಬಂದ್ರು. ಆವಾಗ ಟೋನಿ ಹಾಗೂ ಚೋಟು ಮಕ್ಕಳನ್ನ ನೋಡಿ ಪ್ರೀತಿಯಿಂದ, ನನ್ನ ಕ್ಷಮಿಸಮ್ಮ. ಊರಿನವರ ಮಾತು ಕೇಳಿ ನಿನ್ನ ಮನೆ ಬಿಟ್ಟು ಹೊರಗಾಕ್ಬಿಟ್ಟೆ. ನೀವು ಎಷ್ಟೊಂದು ಕಷ್ಟಪಟ್ರಲ್ವಾ ಈ ಕಾಡಿನಲ್ಲಿ. ಇವತ್ತು ನಿಮ್ಮ ಸಾಧನೆಯ ವಿಜಯವನ್ನು ನೋಡಿ ನಮ್ಮ ಜೀವ ಸಾರ್ಥಕವಾಯಿತು. ಆವಾಗ ಬುಜ್ಜಿ ಅಳುತ್ತಾ, ಅಮ್ಮ, ನೀವು ಚಿಂತೆ ಮಾಡ್ಬೇಡಿ. ಅವತ್ತು ಮಾತ್ರ ನೀವು ನಮ್ಮನ್ನು ಬೈದು ಮನೆಯಿಂದ ಹೊರಗಡೆ ಕಳ್ಸದಿದ್ರೆ ನಮ್ ಜೀವನ ಆ ಜಗಲಿ ಮೇಲೇನೆ ಕೂತ್ಕೊಂಡು ಮಾತಾಡುವ ರೀತಿ ಆಗ್ತಿತ್ತು. ನಿಮ್ಮಿಂದಾನೆ ನಾವು ಇಷ್ಟು ದೊಡ್ಡ ಸಾಧನೆಯನ್ನು ಮಾಡಿರೋದು. ಆವಾಗ ಮಹಿ ಹದ್ದು ತಲೆ ಬಗ್ಗೆ ನಿಂತು,
ಮಕ್ಳೇ, ನಮ್ಮನ್ನು ಕೂಡ ಕ್ಷಮಿಸಿ. ನಾವು ಕೂಡ ನಿಮ್ನ ತುಂಬಾನೇ ಅವಮಾನ ಮಾಡ್ಬಿಟ್ಟು. ಆದ್ರೆ ನೀವು ಇವತ್ತು ಒಳ್ಳೆ ವಿಜಯವನ್ನು ಸಾಧನೆ ಮಾಡಿ ಆ ಮರದ ಮೇಲೆ ಮನೆಯನ್ನು ಕಟ್ಕೊಂಡು ಸಂತೋಷವಾಗಿ ಜೀವನ ಮಾಡಿದೀರಾ. ನಮ್ಮನ್ನು ಕ್ಷಮಿಸಿ. ಹೌದು ಮಕ್ಳೇ, ಆ ಮರದ ಮೇಲೆ ನೀವೇನ ಮನೆ ಕಟ್ಕೊಂಡಿದ್ದು. ನೀವು ಮಾಡಿರುವ ಸಾಧನೆಯನ್ನು ನೋಡಿದ್ರೆ ನಮ್ಮ ಮಕ್ಕಳು ನಿಮ್ಮ ಮುಂದೆ ಯಾವುದಕ್ಕೂ ನಿಲ್ಲಕ್ಕಾಗಲ್ಲ. ಆವಾಗ ಬನ್ನು ನಗುತ್ತಾ, ಹೌದು ಆಂಟಿ, ನಮ್ಮ ಕಷ್ಟಕ್ಕೆ ಈ ಮನೆಯೇ ದೊಡ್ಡ ಬುನಾದಿ. ಕಷ್ಟ ಬಂದಾಗ ಯಾರಾದ್ರೂ ಅಳ್ತಾರೆ, ಆದ್ರೆ ನಾವು ಸಾಧನೆಯನ್ನು ಮಾಡಿ ತೋರಿಸಿದೀವಿ. ಇಷ್ಟು ದಿನ ಟುನಿ, ಚೋಟು ಹಾಗೂ ಬುಜ್ಜಿ ಬನ್ನುನ ಯಾರೆಲ್ಲ ಊರಿನಲ್ಲಿ ಅವಮಾನ ಮಾಡಿದ್ರು ಅವರೇ ಈ ದಿನ ಬಾಯಿ ತುಂಬಾ ಮಕ್ಕಳನ್ನ ನೋಡಿ ಹೊಗಳೋ ತರ ಆಗಿತ್ತು. ಅದನ್ನ ನೋಡಿ ಟುನಿ ಹಾಗೂ ಚೋಟು ಇಬ್ರು ಸಂತೋಷ ಪಟ್ರು. ತಮ್ಮ ಮಕ್ಕಳನ್ನ ಕರ್ಕೊಂಡು ಅವ್ರೆಲ್ರೂ ಊರಿಗೆ ವಾಪಸ್ ಬಂದ್ರು. ತಾಯಿಯಂದ್ರು ಬೈಯೋದು ನಾವು ಚೆನ್ನಾಗಿರ್ಬೇಕು ಅನ್ನೋದಕ್ಕೋಸ್ಕರ. ಹೇಗೋ ಅವ್ರ ಮಾತ್ ಕೇಳಿ ನಾವು ಚೆನ್ನಾಗಿ ಓದಿ ಕಷ್ಟಪಟ್ರೆ ನಮಗೆ ಒಂದು ಒಳ್ಳೆ ಕೆಲ್ಸಾನು ಸಿಗುತ್ತೆ, ಜೀವನದಲ್ಲಿ ನಾವು ಚೆನ್ನಾಗಿರ್ತೀವಿ. ಬಡವರ ಮನೆ ಶ್ರೀಮಂತರ ಮನೆ. ಟುನಿ ಹಾಗೂ ಚಿಚು ಇಬ್ರು ಅಕ್ಕದ ಪಕ್ಕದ ಮನೆಯಲ್ಲಿ ಬಾಳ್ತಾ ಇದ್ರು. ಟುನಿ ತುಂಬಾ ದೊಡ್ಡ ಶ್ರೀಮಂತೆ. ಅವಳ ಮನೇನು ತುಂಬಾನೇ ದೊಡ್ಡದು. ಅವಳ ಹತ್ರ ಹಣ ಇದೆ ಅನ್ನುವ ಅಹಂಕಾರ ಅವಳು ನಡ್ಕೊಳ್ಳೋದ್ರಲ್ಲೂ ಅವಳ ಮಾತಲ್ಲೂ ಸರಿಯಾಗಿ ಕಾಣಿಸ್ತಿತ್ತು. ಆದ್ರೆ ಚಿಚುಕಾಗೆ ತುಂಬಾನು ಬಡವಳಾಗಿದ್ಲು. ಅವಳಿದ್ದ ಮನೇನು ಚಿಕ್ಕ ಮನೇನೆ. ಅವಳ ಹತ್ರ ಹಣ ಇಲ್ಲ, ಆದ್ರೆ ಸಂಸ್ಕಾರ ಇತ್ತು. ಅವಳು ತುಂಬಾ ಬುದ್ಧಿವಂತೆ ಕೂಡ. ಎಲ್ರಿಗೂ ಮಾತಲ್ಲೇ ಸರಿಯಾದ ಉತ್ತರನ ಕೊಡ್ತಾ ಇದ್ಲು. ಹೀಗಿರುವಾಗ ಒಂದಿನ ಬೆಳಗ್ಗೆ ಟುನಿ ಅವಳ ಮನೆ ಹೊರಗಡೆ ಒಂದು ಸೋಫಾ ಹಾಕೊಂಡು ಅದ್ರಲ್ಲಿ ಕೂತ್ಕೊಂಡು ಜ್ಯೂಸ್ ಕುಡಿತಾ ಇದ್ಲು. ಆವಾಗ ಟುನಿ ಚಿಚುನ ನೋಡಿ ತಮಾಷೆ ಮಾಡಿದ್ಲು. ಏ ಚಿಚ್ಚು, ಇವತ್ತು ವಾತಾವರಣ ತುಂಬಾನೇ ಬಿಸಿಯಾಗಿದೆ. ನಾನು ನನ್ನ ಮನೆಯಲ್ಲಿ 2 AC ಹಾಕೊಂಡು ಆರಾಮವಾಗಿ ಮಲಗಿಕೊಂಡು ನಾನು ರೆಸ್ಟ್ ಮಾಡ್ತೀನಿ. ಆದ್ರೆ ನೀನು ನಿನ್ನ ಗುಡಿಸಲು ಮನೆಯಲ್ಲಿ ಈ ಬಿಸಿಲಲ್ಲಿ ಒಣಗಿಕೊಂಡು ಜೀವನ ಮಾಡ್ತಾ ಇದ್ದೀಯಾ. ಅದಕ್ಕೆ ನಾನು ಹೇಳಿದ್ದು, ನನ್ ಮನೆಗೆ ಕೆಲ್ಸಕ್ಕೆ ಬಂದ್ರೆ ನಿನಗೆ ಒಂದಿನಕ್ಕೆ ಒಳ್ಳೆ ಸಂಬಳ ಹಾಕಿ ಕೊಡ್ತೀನಿ. ಅದರಿಂದ ನಿನ್ನ ಬಡತನ ನಿನ್ನಿಂದ ದೂರ ಆಗ್ಬೋದು. ಮನೆ ದೊಡ್ಡದು ಮಾತ್ರ ಆದ್ರೆ ಆಗಲ್ಲ ತುನಿ, ಮನ್ಸು ಕೂಡ ದೊಡ್ಡದಾಗಿರ್ಬೇಕು. ನಾನು ಕಷ್ಟಪಟ್ಟು ಕೂಲಿ ಕೆಲ್ಸನ ಮಾಡ್ತಾ ಇರ್ಬೋದು, ಆದ್ರೆ ಆ ಕೂಲಿ ಕೆಲ್ಸದಲ್ಲೂ ನನಗೆ ನೆಮ್ಮದಿ ಇದೆ. ನನ್ನ ಮನೆಯೊಳಗೆ AC ಇಲ್ದೇ ಇರ್ಬೋದು, ಆದ್ರೆ ನನ್ನ ಮನೆಯೊಳಗೆ ನ್ಯಾಚುರಲ್ ಆದ ಗಾಳಿ ಇದೆ. ನಾನು ಕೂಡ ಕೂಲಿ ಕೆಲ್ಸ ಮಾಡ್ಕೊಂಡು ನೆಮ್ಮದಿಯಾಗಿ ಮಲಗಿ ನಿದ್ರೆ ಮಾಡ್ತಾ ಇದ್ದೀನಿ. ಓಹೋ, ನಿನ್ ಕೈಯಲ್ಲಿ ಹಣ ಇಲ್ಲದಿದ್ರು ನನ್ ಜೊತೆ ದುರಂಕಾರದಿಂದ ಮಾತಾಡ್ತೀಯ ನೀನು. ನಿನ್ನ ಮನೆ ನೋಡ್ದ? ನನ್ ಮನೆ ಎಷ್ಟು ದೊಡ್ಡ ಮನೆ, ದೊಡ್ಡ ಪ್ಯಾಲೇಸ್ ಅಲ್ಲಿ ಇದ್ದೀನಿ. ಅದೇ ನಿನ್ನ ಮನೆ ಒಂದು ಸಣ್ಣ ಗಾಳಿ ಬಂದ್ರು ಕೂಡ ಹಾರಿ ಹೋಗುತ್ತೆ. ನಾನು ಶ್ರೀಮಂತಿಕೆಯಿಂದ ಇರೋಳು. ನಿನಗೆ ನನ್ ಜೊತೆ ಮಾತಾಡೋದೇನು, ನನ್ ಪಕ್ಕದಲ್ಲಿ ನಿಲ್ಲಿಕ್ಕೆ ಕೂಡ ಅರ್ಹತೆನೇ ಇಲ್ಲ. ಅದು ಮೊದ್ಲು ಯೋಚನೆಲಿಟ್ಕೋ ತುನಿ. ಹಣ ಶಾಶ್ವತವಲ್ಲ. ಇವತ್ತು ನಿನ್ ಜೊತೆ ಹಣ ಇರುತ್ತೆ, ನಾಳೆ ನನ್ ಜೊತೆ ಹಣ ಇರುತ್ತೆ. ಆದ್ರೆ ಮನುಷ್ಯರು ಮಾತ್ರ ಯಾವಾಗ್ಲೂ ಶಾಶ್ವತವಾದವರು. ಒಂದಲ್ಲ ಒಂದು ದಿನ ನಿನ್ನ ಕೈಯಲ್ಲಿರುವ ಹಣ ನಿನ್ನ ಕಷ್ಟಕ್ಕೆ ಉಪಯೋಗಕ್ಕೆ ಬರೋದಿಲ್ಲ. ಆವಾಗ ನಿನ್ಗೆ ಮನುಷ್ಯರ ಬೆಲೆ ಗೊತ್ತಾಗುತ್ತೆ. ಆವಾಗ ನೀನು ನನ್ನ ಹುಡ್ಕೊಂಡ್ ಬರ್ತೀಯ. ನಾನು ನನ್ನ ಕೂಲಿ ಕೆಲ್ಸಕ್ಕೆ ಹೋಗ್ತೀನಿ, ನಿನ್ ಜೊತೆ ನನಗೇನ್ ಮಾತು? ಹಾಗಂತ ಹೇಳಿ ಚಿಚು ಅಲ್ಲಿಂದ ಹೋದ್ಲು. ಆವಾಗ ಟುನಿ, ನನಗೆ ಯಾಕೆ ಕಷ್ಟ ಬರುತ್ತೆ? ನಾನು ತುಂಬಾ ರಿಚ್ ಅಲ್ವಾ? ಹಾಗೆ ಅನ್ಕೊಂಡು ಟುನಿ ಎದ್ದು ಮನೆಯೊಳಗಡೆ ಹೋದ್ಲು. ಸ್ವಲ್ಪ ಸಮಯದ ನಂತರ ಮಹಿಹದ್ದು ಹಾಗೂ ಚೋಟಿಗಿಳಿ ಇಬ್ರು ಟುನಿಯ ಮನೆಗೆ ಬಂದ್ರು. ಅವರಿಬ್ರು ಕೂಡ ಯಾವುದೋ ಒಂದು ಸಮಸ್ಯೆಯಲ್ಲಿ ಇದ್ರು. ಅವ್ರ ಮುಖ ಎಲ್ಲಾನು ಬಾಡಿ ಹೋಗಿತ್ತು. ಸ್ವಲ್ಪ ಹಣ ಸಹಾಯ ಕೇಳೋದಕ್ಕೋಸ್ಕರನೇ ಅವರು ಟುನಿಯ ಮನೆಗೆ ಬರ್ತಾ ಇದ್ರು. ಆವಾಗ ಟುನಿ ಮನೇಲಿ ಕೂತ್ಕೊಂಡು ಟಿವಿ ನೋಡ್ತಿದ್ಲು. ತುನಿ ಒಳಗೆ ಬರ್ಬೋದಾ? ನಮಗೆ ದೊಡ್ಡ ಕಷ್ಟ ಬಂದಿದೆ. ಈ ಸಮಯದಲ್ಲಿ ನಿನ್ನನ್ನು ಬಿಟ್ರೆ ನಮಗೆ ಸಹಾಯ ಮಾಡ್ಲಿಕ್ಕೆ ಯಾರೂ ಇಲ್ಲ. ಆವಾಗ ಟುನಿ ಗುಬ್ಬಚ್ಚಿ, ಏನ್ ಚೋಟು ಮಗಿ, ಏನ್ ತೊಂದ್ರೆ? ಬೆಳಿಗ್ಗೆನೆ ಬಂದ್ಬಿಟ್ಟಿದೀರಾ? ನನಗೆ ನಿಮ್ ಜೊತೆ ಮಾತಾಡಕ್ಕೆ ಟೈಮ್ ಇಲ್ಲ. ನಿಮ್ಮ ಪ್ರಾಬ್ಲಮ್ ಏನು ಅಂತ ಬೇಗ ಹೇಳಿ. ತುನಿ, ನಿನ್ನೆ ರಾತ್ರಿ ನನ್ನ ದಿನಸಿ ಅಂಗಡಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ನನ್ನ ವಸ್ತುಗಳೆಲ್ಲ ಬೆಂಕಿಯಲ್ಲಿ ಸುಟ್ಟು ಬೂದಿಯಾಗಿದೆ. ನನಗೆ ತುಂಬಾನೇ ಲಾಸ್ ಆಗಿದೆ. ನನಗೆ ಒಂದು 5,000 ರೂಪಾಯಿ ಕೊಡ್ತೀಯಾ? ಮತ್ತೆ ನಾನು ವ್ಯಾಪಾರವನ್ನು ಆರಂಭಿಸಿ ನಿನ್ನ ಹಣವನ್ನು ಕೊಟ್ಬಿಡ್ತೀನಿ. ಹೌದು ತುನಿ, ನಾನು ಕೂಡ ನನ್ನ ಮಗಳಿಗೆ ಫೀಸ್ ಕಟ್ಬೇಕು. ಅದಕ್ಕೆ ಹಣ ಇಲ್ಲ. ನೀನು ಒಂದು 3,000 ಸಾಲ ಕೊಟ್ರೆ ಆದಷ್ಟು ಬೇಗ ಕೊಟ್ಬಿಡ್ತೀನಿ. ಈ ಊರಲ್ಲಿ ನಿನ್ನ ಹಾಗೆ ಹಣ ಇರೋರು ಯಾರು ಇಲ್ವಲ್ಲ, ಅದಕ್ಕೆ ನಿನ್ನ ಹುಡ್ಕೊಂಡ್ ಬಂದಿರೋದು. ಟುನಿ ಜೋರಾಗಿ ನಗುತ್ತಾ, ಏನು? ನಾನು ನಿಮ್ಗೆ ಹಣ ಸಹಾಯ ಮಾಡ್ಬೇಕಾ? ಏನು ನನ್ ಜೊತೆ ಹಣ ಏನು? ಸುಮ್ನೆ ಬರ್ತಾ ಇದೀಯಾ? ನಾನು ತುಂಬಾ ಕಷ್ಟಪಟ್ಟು ಈ ಹಣವನ್ನು ಸಂಪಾದಿಸಿರೋದು. ಇವಳು ವ್ಯಾಪಾರ ಸರಿಯಾಗಿ ಮಾಡದೆ ಇವಳಿಗೆ ನಷ್ಟ ಬರುತ್ತೆ ಅಂತೆ,
ಅದಕ್ಕೆ ಒಬ್ಬೊಬ್ರಿಗೂ 3,000 ಒಬ್ಬೊಬ್ರಿಗೆ 5,000 ನಾನು ಹಣ ಕೊಡ್ಬೇಕಂತೆ. ನಿಮ್ ಮುಖನ ಕನ್ನಡಿಯಲ್ಲಿ ನೋಡಿದೀರಾ? ಚೋಟು ಬೇಜಾರಿಂದ, ಕಷ್ಟದಲ್ಲೇ ಇರುವಾಗ ಗೆಳೆಯರು ತಾನೇ ಸಹಾಯ ಮಾಡೋದು, ನೀನೇನಂದ್ರೆ ಹೀಗೆ ಮಾತಾಡ್ತಿದ್ಯಾ ತುನಿ? ಆವಾಗ ಟುನಿ ಕೋಪದಿಂದ, ನಿಮ್ನ ನಂಬಿ ನಾನ್ ಹಣ ಕೊಡ್ಬೇಕಾ? ನೀವು ನನ್ ಜೊತೆಯಿಂದ ಹಣ ತಗೊಳ್ತೀರೇ ಹೊರತು ನನಗೆ ತಿರುಗಿ ಹಣವನ್ನು ಕೊಡೋದಿಲ್ಲ. ನೀವು ನನ್ನ ಹಣದಲ್ಲಿ ಜೀವನ ಮಾಡ್ಬೇಕು ಅಂತ ನೋಡ್ತಾ ಇದ್ದೀರಾ, ಆದ್ರೆ ಅಷ್ಟು ಸುಲಭವಾಗಿ ನಾನು ಹಣ ಕೊಟ್ಬಿಡ್ತೀನಾ? ನಿಮ್ಮಂತವರಿಗೆ ಹಣ ಕೊಟ್ರೆ ಅದನ್ನ ತಿರುಗಿಸಿ ಕೊಡದೇ ಇಲ್ಲ. ಮೊದ್ಲು ಈ ಮನೆಯಿಂದ ಹೊರಗೆ ಹೋಗ್ತೀರಾ ಇಲ್ವಾ? ತುನಿ, ನಾವು ಎಷ್ಟು ವರ್ಷದಿಂದ ಜೊತೆಗೆ ಇದ್ದೀವಿ, ನಮಗೆ ಸಹಾಯ ಮಾಡ್ಲಿಕ್ಕೆ ನೀನು ಈ ರೀತಿ ಮಾತಾಡ್ತೀಯಾ? ಹಣ ಇರುವ ಗರ್ವದಲ್ಲಿ ಮಾತಾಡ್ಬೇಡ ನೀನು. ಹೌದು, ಗರ್ವ ನನ್ನ ನೆತ್ತಿಗೇರಿದೆ. ಹಣ ಇದ್ರೆ ಯಾಕೆ ಗರ್ವ ಬರದಿಲ್ವಾ? ನೀವು ಬಡವರು, ನನ್ನ ಸ್ಟೇಟಸ್ಗೆ ನನ್ನ ಮುಂದೆ ಎಲ್ಲ ನೀವು ನಿಲ್ಲೇಬಾರ್ದು. ಇವಾಗ ನೀವಾಗಿಯೇ ಮನೆ ಬಿಟ್ಟು ಹೊರಗಡೆ ಹೋಗ್ತೀರಾ ಅಥವಾ ನಾನು ನಿಮ್ಮ ಕುತ್ತಿಗೆ ಹಿಡಿದು ಹೊರಗೆ ತಳ್ಬೇಕಾ? ಹಾಗೆ ಟೊನಿ ಅವರಿಬ್ರನ್ನ ತುಂಬಾನೇ ಅವಮಾನ ಮಾಡಿ ಅವರಿಬ್ರ ಕುತ್ತಿಗೆನ ಹಿಡಿದು ಮನೆಯಿಂದ ಹೊರಗಡೆ ಕಳ್ಸಿದ್ಲು. ಅವರಿಬ್ರು ಕೂಡ ಅವಮಾನ ಭಾರ ತಡ್ಕೊಳಕಾಗದೆ ತುಂಬಾನು ಬೇಜಾರಿಂದ ಮನೆಯಿಂದ ಹೊರಗಡೆ ಬಂದ್ರು. ಆದ್ರೆ ಸ್ವಲ್ಪ ಸಮಯದಲ್ಲೇ ಅವರ ಚಿಂತೆ ಟುನಿಯ ಮೇಲೆ ದ್ವೇಷವಾಗಿ ಬದಲಾಯಿತು. ಅವಳಿಗೊಂದು ಒಳ್ಳೆ ಪಾಠ ಕಲ್ತ್ಕೊಡ್ಬೇಕು ಅಂತ ಅಂದ್ಕೊಂಡ್ರು. ನೋಡಿದ್ರ ಮಗಿ ಅವ್ರೆ, ಆ ತುನಿ ಎಷ್ಟು ಅಹಂಕಾರದಿಂದ ಮಾತಾಡ್ತಾ ಇದ್ದಾಳೆ. ಅವಳ ಅಹಂಕಾರಕ್ಕೆ ನಾವು ಸರಿಯಾದ ಪಾಠವನ್ನು ಕಲಿಸ್ಲೇಬೇಕು. ಹೌದು ಚೋಟು, ಅವಳ ಜೊತೆ ಹಣ ಇದೆ ಅಲ್ವಾ, ಅದಕ್ಕೇನೆ ಅವಳು ಅಹಂಕಾರದಿಂದ ಮಾತಾಡ್ತಾ ಇದ್ದಾಳೆ. ಕಷ್ಟ ಅವಳಿಗೆ ಗೊತ್ತಾದ್ರೆ ಅವಳು ಮಾತಾಡೋದಿಲ್ಲ, ಆದ್ರೆ ಅವಳು ಶ್ರೀಮಂತಿಕೆಯಿಂದ ಇರೋಳು, ಅವಳಿಗೆ ಹೇಗೆ ಕಷ್ಟ ಗೊತ್ತಾಗುತ್ತೆ? ಚೋಟು ಪಕ್ಕದಲ್ಲಿದ್ದ ವಾಟರ್ ಪೈಪ್ ನ ನೋಡಿ, ಇಲ್ಲಿ ನೋಡಿದ್ರ ಮಗಿ ಅವ್ರೆ, ಇದು ತುನಿಯ ಮನೆಗೆ ಹೋಗುವ ಪೈಪ್ ಲೈನು. ಇದು ಹೊರಗಡೆಯಿಂದ ಹೋಗ್ತಾ ಇದೆ. ಈ ಸಮಯದಲ್ಲಿ ಬಿಸಿಲು ಕೂಡ ಜಾಸ್ತಿನೇ ಇದೆ. ನಾವು ಇವಾಗ ಈ ಪೈಪ್ ನ ಕಟ್ ಮಾಡಿದ್ರೆ ಅವಳಿಗೆ ಮನೆಯೊಳಗೆ ನೀರು ಬರದೆ ಅವಳು ಅಳ್ತಾ ಇರ್ತಾಳೆ. ಅವಾಗ ಅವಳ ಗರ್ವ ಇಳಿಯುತ್ತೆ ಅಲ್ವಾ? ಅರೆ ಹೌದು ಚೋಟು, ನೀನು ಸರಿಯಾದ ಐಡಿಯಾ ಹೇಳ್ತಾ ಇದೀಯಾ. ನೀರಿಲ್ಲದಿದ್ರೆ ಯಾರಾದ್ರೂ ಕಷ್ಟ ಪಡ್ಲೇಬೇಕು. ಸರಿ, ನಾವಿಬ್ರು ಸೇರ್ಕೊಂಡು ದೊಡ್ಡ ಕಲ್ಲನ್ನು ತಂದು ಈ ಪೈಪ್ ನ ಒಡೆದಾಕೋಣ. ಹಾಗೆ ಚೋಟು ಹಾಗೂ ಮಹಿ ಇಬ್ರು ಕೂಡ ಟುನಿಯ ಮನೆಗೆ ಹೋಗ್ತಾ ಇರುವ ಮೇನ್ ವಾಟರ್ ಪೈಪ್ ಅನ್ನ ಒಂದು ಕಲ್ಲು ತಗೊಂಡು ಅದನ್ನ ಒಡೆದು ಹಾಕಿದ್ರು. ನೀರೆಲ್ಲ ಹೊರಗಡೆ ಹೋಗ್ತಾ ಇತ್ತು. ಆಮೇಲೆ ಏನು ಗೊತ್ತಿಲ್ಲದೆ ಇರುವ ಹಾಗೆ ಅವರಿಬ್ರು ಅವರವರ ಮನೆಗೆ ಹೋದ್ರು. ಮಧ್ಯಾಹ್ನದ ಸಮಯ, ಬಿಸಿಲು ತುಂಬಾನೇ ಜಾಸ್ತಿ ಇತ್ತು. ಅವಾಗ ಟುನಿ ಕೂಡ ಅವಳ ಮನೆಯಲ್ಲಿ ಆ ಸೆಕೆಯಲ್ಲಿ ಕೂತ್ಕೊಂಡಿದ್ಲು. ತುಂಬಾನೇ ಸೆಕೆಯಾಗಿ ಬೆವರ್ತಾ ಇರೋದ್ರಿಂದ ಅವಳು ಒಂದ್ಸಲ ಸ್ನಾನ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡ್ಲು. ಹಬ್ಬಾ, ಏನಿದೆ ಇವತ್ತು ಇಷ್ಟೊಂದು ಸೆಕೆ ಆಗ್ತಾ ಇದೆ. ಎಸಿ ಹಾಕಿದ್ರು ಬೆವರು ಸುರಿತಾ ಇದೆ ಅಲ್ಲ. ನಾನು ಹೋಗಿ ತಂಪಾದ ಸ್ನಾನ ಮಾಡಿ ಬಂದ್ರೇನೆ ನನಗಿವಾಗ ಬೆವರು ಇಳಿಯೋದು. ಹಾಗೆ ಟುನಿ ಸ್ನಾನ ಮಾಡೋದಕ್ಕೋಸ್ಕರ ಬಾತ್ರೂಮ್ಗೆ ಹೋಗಿ ಟ್ಯಾಪ್ ನ ಓಪನ್ ಮಾಡಿದಾಗ ಅದರಿಂದ ನೀರು ಬರ್ಲಿಲ್ಲ. ಆಮೇಲೆ ಶವರ್ನ ಓಪನ್ ಮಾಡಿದ್ಲು, ಅದ್ರಲ್ಲೂ ಕೂಡ ನೀರು ಬರ್ಲಿಲ್ಲ. ಪಾಪ ಟುನಿಗೆ ಇವಾಗ ಟೆನ್ಷನ್ ಆಯ್ತು. ಅರೆ ಏನಿದು, ಬೆಳಿಗ್ಗೆ ಚೆನ್ನಾಗಿ ನೀರ್ ಬರ್ತಾ ಇತ್ತಲ್ವಾ, ಇವಾಗ ಏನು ನೀರು ನಿಂತ್ಬಿಟ್ಟಿದೆ? ಹಾಗಂತ ಟ್ಯಾಪ್ ನ ಹೊಡೆದು, ನನ್ನ ಮೈಯೆಲ್ಲ ಉರಿತಾ ಇದೆ, ಇವಾಗ ನಾನು ಸ್ನಾನ ಮಾಡ್ಲೇಬೇಕು. ಟ್ಯಾಂಕಿಯಲ್ಲಿ ನೀರು ಖಾಲಿ ಆಗಿರ್ಬೋದಾ? ಟುನಿ ಟೆರೆಸ್ ಅಲ್ಲಿರುವ ವಾಟರ್ ಟ್ಯಾಂಕ್ಗೆ ಹೋಗಿ ನೋಡಿದ್ಲು. ಆವಾಗ ವಾಟರ್ ಟ್ಯಾಂಕ್ ಅಲ್ಲೂ ಕೂಡ ನೀರಿಲ್ಲ. ಏನ್ ಮಾಡ್ದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಬಿಸಿಲಲ್ಲಿ ಅವಳಿಗೆ ತುಂಬಾನೇ ಬೆವರ್ತಾ ಇತ್ತು. ಹಾಗೆ ಬೆವರೋದ್ರಿಂದ ಪಾಪ ಅವಳಿಗೆ ತುಂಬಾ ಸುಸ್ತಾಗ್ತಾನೋ ಇತ್ತು. ಅಯ್ಯೋ, ನನ್ಗೆ ಮೈಯೆಲ್ಲ ಉರಿತಾ ಇದೆ, ಆದ್ರೆ ನನ್ಗೆ ಇವಾಗ್ಲೇ ಸ್ನಾನ ಮಾಡ್ಬೇಕು, ಆದ್ರೆ ನೀರು ಇಲ್ವಲ್ಲ. ಹಾಗೆ ಅಂದ್ಕೊಂಡು ಕೆಳಗಡೆ ಕುಡಿಲಿಕ್ಕೆ ಅಂತ 2 ಕ್ಯಾನ್ ನೀರ್ನ ತಂದು ಇಟ್ಟಿದ್ದೀನಿ. ಇವಾಗ ಆ ನೀರಲ್ಲೇ ಸ್ನಾನ ಮಾಡ್ತೀನಿ. ಆಮೇಲೆ ಕುಡಿಲಿಕ್ಕೆ ಹೊಸದಾದ ನೀರ್ನ ಆರ್ಡರ್ ಮಾಡ್ತೀನಿ. ನನ್ ಜೊತೆ ಇವಾಗ ಹಣ ಇದೆ ಅಲ್ವಾ, ಎಷ್ಟು ಬೇಕಾ ತರಿಸ್ಕೋಬಹುದು. ಮೊದ್ಲು ಆರ್ಡರ್ ಮಾಡ್ತೀನಿ. ಹಾಗೆ ಟುನಿ ಮನೆಯಲ್ಲಿ ಕುಡಿಯಕ್ಕೆ ಇಟ್ಟಿದ್ದ ಕ್ಯಾನ್ ವಾಟರ್ನ ತಗೊಂಡು ಹೋಗಿ ಸ್ನಾನ ಮಾಡ್ಕೊಂಡ್ ಬಂದ್ಲು. ಇವಾಗ ಅವಳಿಗೆ ತುಂಬಾ ಹಾಯಾಗಿತ್ತು. ಆದ್ರೆ ಇವಾಗ ಮನೆಯಲ್ಲಿ ಕುಡಿಯಕ್ಕೂ ಕೂಡ ಸ್ವಲ್ಪನೂ ನೀರಿಲ್ಲ ಅನ್ನುವ ವಿಷಯನ ಅವಳು ಮರ್ತೇ ಹೋಗಿದ್ಲು. ಆ ದಿನ ಸಂಜೆ ಸಮಯ, ಸ್ಕೂಲಿಂದ ತುಂಬಾನೇ ದಾಹದಿಂದ ಮನೆಗೆ ವಾಪಸ್ ಬಂದ್ಲು ಟುನಿಯ ಮಗಳು ಬುಜ್ಜಿ. ಅವಾಗ ಬುಜ್ಜಿ ಟುನಿ ಹತ್ರ, ಅಮ್ಮ ಅಮ್ಮ, ಹೊರಗಡೆ ಬಿಸಿಲು ಜಾಸ್ತಿ ಇತ್ತಮ್ಮ, ನನಗೆ ಆಟ ಆಡಿ ತುಂಬಾ ಟಯರ್ಡ್ ಆಗಿದೆ, ಗಂಟ್ಲೆಲ್ಲ ಒಣಗೋಗ್ತಾ ಇದೆ, ನನಗೆ ಕುಡಿಲಿಕ್ಕೆ ತಂಪಾದ ನೀರ್ ತಗೊಂಬನ್ನಿ. ಓ ಬುಜ್ಜಿ, ಬಂದ್ಯಾ ಮಗಳೇ, ನೀರ್ ಬೇಕಾ? ಇರು ತಗೊಂಬರ್ತೀನಿ. ಟುನಿ ಕಿಚನ್ಗೆ ಹೋಗಿ ನೋಡಿದ್ಲು, ಅಲ್ಲಿ ವಾಟರ್ ಕ್ಯಾನ್ ಎಲ್ಲ ಖಾಲಿಯಾಗಿತ್ತು. ಫ್ರಿಡ್ಜ್ ಓಪನ್ ಮಾಡಿ ನೋಡಿದ್ಲು, ಅಲ್ಲಿ ವಾಟರ್ ಬಾಟಲ್ಗಳೆಲ್ಲ ಖಾಲಿಯಾಗಿತ್ತು. ಆವಾಗ್ಲೇ ಅವಳಿಗೆ ನೆನಪಾಗಿದ್ದು, ಇವತ್ತು ಕುಡಿಯಕ್ಕಿಟ್ಟಿದ್ದ ನೀರಲ್ಲೇ ಅವಳು ಸ್ನಾನ ಮಾಡಿದ್ದು, ಇವಾಗ ಮನೆಯಲ್ಲಿ ಕುಡಿಯಕ್ಕೆ ಒಂದ್ ಹನಿ ನೀರು ಕೂಡ ಇಲ್ಲ ಅನ್ನೋದು. ಅಯ್ಯೋ, ಕುಡಿಯುವ ನೀರೆಲ್ಲ ನಾನ್ ತಗೊಂಡೋಗಿ ಸ್ನಾನ ಮಾಡಿ ಆಯ್ತು, ಇವಾಗ ಕುಡಿಲಿಕ್ಕೆ ನೀರಿಲ್ಲ. ಬುಜ್ಜಿ ಬೇರೆ ಕೇಳ್ತಾ ಇದ್ದಾಳೆ, ಏನ್ ಮಾಡೋದು? ಹಾಗಂತ ಹೊರಗಡೆ ಬಂದು,
ಬುಜ್ಜಿ ಮನೆಯಲ್ಲಿ ನೀರ್ ಖಾಲಿ ಆಯ್ತು, ನಾನು ಅಂಗಡಿಗೆ ಹೋಗಿ ತರ್ತೀನಿ. ಬುಜ್ಜಿ ಅಳುತ್ತಾ, ಅಮ್ಮ ನನಗೆ ಇವಾಗ್ಲೇ ನೀರ್ ಬೇಕು, ನೀರ್ ಕುಡಿಯೋದಿದ್ರೆ ನಾನು ದಾಹ ಜಾಸ್ತಿಯಾಗಿ ಸತ್ತೋಗ್ತೀನಿ, ನನ್ನ ಗಂಟ್ಲೆಲ್ಲ ಒಣಗ್ತಾ ಇದೆ, ನನ್ಗೆ ಇವಾಗ್ಲೇ ನೀರು ಬೇಕಮ್ಮ. ಪಾಪ ಬುಜ್ಜಿ ಅಳ್ತಾ ಇರೋದನ್ನ ನೋಡಿ ಟುನಿಗೂ ಬಜ್ಜಿ ತುಂಬಾ ಬೇಜಾರ್ ಮಾಡ್ಕೊಂಡ್ಲು. ಅಂಗಡಿಗೆ ಹೋಗೋಣ ಅಂದ್ರೆ ಅಲ್ಲಿಗೆ ಹೋಗಿ ಬರಕ್ಕೆ ಸುಮಾರು ಸಮಯ ಆಗುತ್ತೆ. ಆವಾಗ ಪಕ್ಕದ ಮನೆ ಚಿಚುಕಾಗೆ ನೆನಪಾಯ್ತು ಟುನಿಗೆ. ಅವಳ ಹತ್ರ ಹೋಗಿ ನೀರ್ ಕೇಳೋಣ ಅಂತ ಅನ್ಕೊಂಡ್ಲು. ಆದ್ರೆ ಬೆಳಿಗ್ಗೆನೆ ಅವಳನ್ನ ತುಂಬಾನೇ ಅವಮಾನ ಮಾಡಿದ ವಿಷಯ ಅವಳಿಗೆ ನೆನಪಾಯ್ತು. ಅವಳು ತಲೆ ಬಗ್ಗೆ ನಿಂತ್ಕೊಂಡಿದ್ಲು. ಆದ್ರೂ ಕೂಡ ಅವಳಿಗೆ ತನ್ನ ಮಗಳ ದಾಹ ಮುಖ್ಯ ಅನ್ನೋದ್ರಿಂದ ಅವಳು ಬೇರೆ ದಾರಿ ಇಲ್ದೆ ನೀರ್ ಕೇಳೋದಕ್ಕೋಸ್ಕರ ಚಿಚುಕಾಗೆ ಮನೆ ಮುಂದ್ಗಡೆ ಹೋದ್ಲು. ಚಿಚ್ಚು, ಓ ಚಿಚ್ಚು, ಒಳಗೆ ಇದ್ದೀಯಾ? ಚಿಚು ಹೊರಗಡೆ ಬಂದು, ತುನಿ ನೀನಾ? ಏನು ನನ್ ಮನೆಗೆ ಬಂದಿದೀಯಾ? ನಿನ್ ಮನೇಲಿ ಎಸಿ ಕೆಲಸ ಮಾಡ್ತಾ ಇಲ್ವಾ, ಅಥವಾ ನಮ್ಮಂತ ಬಡವ್ರ ಜೊತೆ ಮಾತಾಡ್ಲಿಕ್ಕೆ ಅಂತ ಬಂದಿದೀಯಾ? ಆವಾಗ ಟುನಿ ಅಳುತ್ತಾ, ಪ್ಲೀಸ್ ಚಿಚ್ಚು, ನನ್ನನ್ನು ಕ್ಷಮಿಸು. ನನ್ ಮನೆಯಲ್ಲಿ ಕುಡಿಲಿಕ್ಕೆ ನೀರಿಲ್ಲ, ನನ್ ಮಗಳು ಅಳ್ತಾ ಇದ್ದಾಳೆ, ದಯವಿಟ್ಟು ಅವಳಿಗೆ ಕುಡಿಲಿಕ್ಕೆ ಒಂದ್ ಗ್ಲಾಸ್ ನೀರ್ ಕೊಡ್ತೀಯಾ? ಅವಳಿಗೆ ತುಂಬಾ ನೀರ್ ದಾಹ ಆಗ್ತಿದೆ. ಟುನಿಯ ಕಣ್ಣಲ್ಲಿದ್ದ ಕಣ್ಣೀರನ್ನ ನೋಡಿದಾಗ ಚಿಚುಗೆ ಅಯ್ಯೋ ಪಾಪ ಅಂತ ಅನಿಸ್ತು. ಅವಳ ಮನಸ್ಸು ತುಂಬಾ ಒಳ್ಳೆ ಮನಸ್ಸು ಅನ್ನೋದ್ರಿಂದ ಮನೆಯೊಳಗಡೆ ಹೋಗಿ ಒಂದ್ ಬಿಂದಿಗೆ ನೀರನ್ನ ತಗೊಂಡ್ ಬಂದು ಅವಳು ಟುನಿಯ ಹತ್ತಿರ ಅದನ್ನ ಕೊಟ್ಲು. ತಗೋತುನಿ, ಈ ತಂಪಾದ ನೀರ್ನ ತಗೊಂಡೋಗಿ ಮೊದ್ಲು ಬುಜ್ಜಿಗೆ ಕೊಡು. ಸಣ್ಣ ಮಕ್ಳು ದಾಹದಲ್ಲಿ ಇರ್ಲೇಬಾರ್ದು, ತಗೊಂಡೋಗು. ಆಪತ್ಕಾಲದಲ್ಲಿ ಪಕ್ಕದಲ್ಲಿರೋರಿಗೆ ಸಹಾಯ ಮಾಡೋದು ನಮ್ಮ ಧರ್ಮ, ತಗೊಂಡೋಗು. ಆವಾಗ ಟುನಿ ತುಂಬಾನು ಬೇಜಾರಿಂದ, ಚಿಚ್ಚು ನನ್ನನ್ನು ಕ್ಷಮಿಸು ಚಿಚ್ಚು. ಬೆಳಿಗ್ಗೆ ನಾನ್ ನಿನ್ನ ತುಂಬಾ ಕೇವಲವಾಗಿ ಮಾತಾಡ್ಬಿಟ್ಟೆ, ಆದ್ರೆ ನೀನು ನಿನ್ನ ಒಳ್ಳೆ ಗುಣದಿಂದ ಇವಾಗ ನನಗೆ ಸಹಾಯ ಮಾಡ್ಲಿಕ್ಕೆ ಮುಂದೆ ಬಂದಿದೀಯ. ನನಗೆ ಹಣ ಇದೆ ಎನ್ನುವ ಗರ್ವದಲ್ಲಿ ನಿನ್ನ ಜೊತೆ ಆ ರೀತಿ ಮಾತಾಡ್ಬಿಟ್ಟೆ. ಆದ್ರೆ ಇವಾಗ ನನ್ ಮನೇಲಿ ಯಾಕೆ ನೀರ್ ಬರ್ತಿಲ್ಲ ಅಂತ ಗೊತ್ತಿಲ್ಲ. ನಿನ್ ಮನೆಯಲ್ಲಿ ಯಾಕೆ ನೀರ್ ಬರ್ತಾ ಇಲ್ಲ ಅಂತ ನಾನ್ ನೋಡ್ತೀನಿ, ಆ ಕೆಲ್ಸ ಎಲ್ಲ ನನಗ್ ಗೊತ್ತು. ನೀನ್ ಮೊದ್ಲೋಗಿ ಬುಜ್ಜಿಗೆ ನೀರ್ ಕೊಡು. ಟುನಿ ಆ ನೀರನ್ನ ತಗೊಂಡ್ ಹೋಗಿ ಬುಜ್ಜಿಗೆ ಕುಡಿಯಕ್ಕೆ ನೀರ್ ಕೊಟ್ಲು. ಅವಳ ದಾಹನ ತೀರ್ಸದ್ಲು. ಇನ್ನೊಂದ್ ಕಡೆ ಚಿಚುಕಾಗೆ ಟುನಿಯ ಮನೆ ಸುತ್ತಮುತ್ತ ತಿರುಗಾಡ್ತಾ ಇದ್ಲು, ಏನ್ ಪ್ರಾಬ್ಲಮ್ ಆಗಿದೆ ಅಂತ ನೋಡಕ್ಕೆ. ಆವಾಗ್ಲೇ ಅಲ್ಲಿಗೆ ಬರುವ ನೀರ್ ಪೈಪು ಕಟ್ಟಾಗಿರೋದನ್ನ ಅವಳು ನೋಡಿದ್ಲು. ತುಣಿ ಇಲ್ಲಿ ಬಾ, ನಿನ್ ಮನೆಗೆ ಬರುವ ಪೈಪ್ನ ಯಾರೋ ಕಟ್ ಮಾಡಿದ್ದಾರೆ, ಅದಕ್ಕೇನೆ ಮನೆಯೊಳಗೆ ನೀರ್ ಬರ್ಲಿಲ್ಲ. ನಿನ್ನ ಮನೆಗೆ ಬರುವ ಪೈಪ್ನ ಯಾರ್ ಕಟ್ ಮಾಡಿರ್ತಾರೆ? ಅದನ್ನ ನೋಡಿ ಟುನಿ, ಅಯ್ಯೋ ಕಟ್ ಮಾಡಿದ್ರ? ಯಾರ್ ಮಾಡಿರ್ತಾರೆ? ಓ, ಬೆಳಿಗ್ಗೆ ಚೋಟು ಮಗಿಯವರು ನನ್ ಮನೆಗ್ ಬಂದು ಹಣ ಕೇಳಿದ್ರು, ಆದ್ರೆ ನಾನು ಹಣ ಕೊಡ್ಲಿಲ್ಲ. ನನ್ನ ಗರ್ವವನ್ನು ಕಡಿಮೆ ಮಾಡ್ಲಿಕ್ಕೇನೆ ಅವರು ಈ ರೀತಿ ಮಾಡಿರ್ತಾರೆ. ಇದ್ರಲ್ಲಿ ಅವ್ರದ್ದು ತಪ್ಪಿಲ್ಲ, ತಪ್ಪೆಲ್ಲ ನಂದೇ. ನಾನು ನನ್ನ ಒಳ್ಳೆ ಸ್ನೇಹಿತರನ್ನ ಕಳ್ಕೊಂಡೆ. ತುನಿ, ಯಾರೇ ಆದ್ರೂ ಕೋಪದಲ್ಲಿದ್ದಾಗ ಇದೇ ರೀತಿ ಮಾಡ್ತಾರೆ, ಆದ್ರೆ ನಾನ್ ನಿನ್ನ ಬಿಡೋದಿಲ್ಲ. ನನ್ನ ಹತ್ರ ಪ್ಲಂಬಿಂಗ್ ಕೆಲಸ ಮಾಡೋ ಪೈಪ್ಗಳೆಲ್ಲ ಇದೆ, ಅದನ್ನ ತಗೊಂಬಂದು ನಾನು ಸರಿಪಡಿಸ್ತೀನಿ. ಚಿಚುಕಾಗೆ ತಕ್ಷಣ ಅವಳ ಮನೆಗೆ ಹೋಗಿ ಅವಳ ಹತ್ರ ಇರುವ ಗಮ್ಮು, ಟೇಪು, ಟೂಲ್ಸು ಎಲ್ಲಾನು ತಗೊಂಡ್ ಬಂದು ಒಡೆದೋಗಿದ್ದ ಆ ಪೈಪನ್ನ ಸರಿ ಮಾಡಿದ್ಲು. ಇವಾಗ ಟೊನಿಯ ಮನೆಯಲ್ಲಿ ಎಲ್ಲ ಕಡೆನೂ ನೀರು ಬರ್ತಾ ಇತ್ತು. ಆವಾಗ ಟೊನಿ ತುಂಬಾನು ಸಂತೋಷದಿಂದ ಚಿಚು ಹತ್ರ ಬಂದು, ಚಿಚ್ಚು, ಇವಾಗ ನನ್ನ ಕಣ್ಣಿನಿಂದ ಗರ್ವ ಹೋಗಿ ಈ ಒಳ್ಳೆ ಪ್ರಪಂಚ ಕಾಣ್ತಾ ಇದೆ. ನನ್ನ ಮನೆ ದೊಡ್ಡದಾಗಿರ್ಬೋದು, ಆದ್ರೆ ನನ್ನ ಮನಸ್ಸು ಚಿಕ್ಕದು. ನಿನ್ನ ಮನೆ ಚಿಕ್ಕದಾಗಿರ್ಬೋದು, ಆದ್ರೆ ನಿನ್ನ ಮನಸ್ಸು ದೊಡ್ಡದು. ನಾನು ಹಣ ಇರುವ ಗರ್ವದಿಂದ ತಪ್ಪು ಮಾಡ್ಬಿಟ್ಟೆ. ಇನ್ ಮುಂದೆ ಹಣ ಇದೆ ಅಂತ ಆ ರೀತಿ ನಡ್ಕೊಳ್ಳೋದಿಲ್ಲ. ನನ್ನನ್ನು ಕ್ಷಮಿಸಿ ಸ್ನೇಹಿತರೆ. ಚಿಚು ನಗುತ್ತಾ, ಪರವಾಗಿಲ್ಲ ತುನಿ, ನಾವು ಅಕ್ಕಪಕ್ಕದಲ್ಲೇ ಮನೆಯನ್ನು ಕಟ್ಕೊಂಡು ಇದ್ದೀವಿ. ಕಷ್ಟ ಬಂದಾಗ ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಇರ್ಬೇಕು. ಸರಿ, ನಾಳೆ ಬೆಳಿಗ್ಗೆನೆ ಮಗಿ ಚೋಟು ಅವರ ಮನೆಗೆ ಹೋಗಿ ಅವ್ರ ಜೊತೆ ಕ್ಷಮೆ ಕೇಳು. ಖಂಡಿತ ಚಿಚ್ಚು, ನಾನು ಅವರಿಗೆ ಕೂಡ ಸಹಾಯ ಮಾಡ್ತೀನಿ. ನನಗೆ ಒಳ್ಳೆ ಬುದ್ಧಿ ಬಂತು. ಆದರದಿಂದ ಟೊನಿಗೂ ಬಚ್ಚಿ ಅವಳ ಅಹಂಕಾರ, ಗರ್ವ ಎಲ್ಲಾನು ಬಿಟ್ಲು. ಚಿಚುನ ಮಾತ್ರ ಅಲ್ಲ, ಆ ಊರಿನಲ್ಲಿರುವ ಎಲ್ಲ ಪಕ್ಷಿಗಳ ಜೊತೆನೂ ತುಂಬಾ ಚೆನ್ನಾಗಿ ಮಾತಾಡಕ್ಕೆ ಶುರು ಮಾಡಿದ್ಲು. ಅವ್ರಿಗೆ ಸಹಾಯ ಅಂತ ಬಂದಾಗ ಅವ್ರಿಗೆ ಸಹಾಯ ಮಾಡೋಕ್ಕೂ ಕೂಡ ಮುಂದೆ ನಿಲ್ತಾ ಇದ್ಲು. ಇವಾಗ ಅವಳ ಜೀವನ ತುಂಬಾ ಚೆನ್ನಾಗಿತ್ತು.